ಈ ನಾಡಿದೆಯಲ್ಲ ಸರ್ವಜ್ಞ ಹುಟ್ಟಿದಂಥ ನಾಡು. ನಿಮ್ಮ ಹಿರೇಕೆರೂರು ತಾಲೂಕಿನಲ್ಲಿ ಸರ್ವಜ್ಞ, ಆಮೇಲೆ ಶಿಶುನಾಳ್ ಶರೀಫ್ರು ಶಿಗ್ಗಾಂವ್, ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವ್, ಈಗ ನಿನ್ನ ಕಾನ್ಸ್ಟಿಟ್ಯೂನ್ಸಿ ಪಠಾಣ್ ಕಾನ್ಸ್ಟಿಟ್ಯೂನ್ಸಿ, ಪಠಾಣ್ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವ್, ಕನಕದಾಸರು ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿನೇ, ಬೇಡ ಬಾಡ 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 ಗ್ರಾಮದವರು. ಸೊ ಇವರೆಲ್ಲ ಹುಟ್ಟಿದಂಥ ಸ್ಥಳ. ಅವರೆಲ್ಲ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಮನುಷ್ಯ ಸಮಾಜ ನಿರ್ಮಾಣ ಆಗಬೇಕು. ಯಾವುದೇ ಧರ್ಮ ಇದೆಯಲ್ಲ, ಯಾವುದೇ ಧರ್ಮ ಪ್ರೀತಿ ಮಾಡಿ ಅಂತ ಹೇಳ್ತದ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ. ಹೇಳ್ತದ? ಯಾವುದೇ ಧರ್ಮ ಇರಲಿ, ಅದು ಇಸ್ಲಾಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಜೈನ ಧರ್ಮ ಇರಲಿ, ಆಮೇಲೆ ಸಿಖ್ ಧರ್ಮ ಇರಲಿ, ಯಾವುದೇ ಧರ್ಮ ಪ್ರೀತಿ ಮಾಡಿ ಅಂತ ಹೇಳ್ತದ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ಅದಕ್ಕೋಸ್ಕರ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಕನಕದಾಸರು, ನಾರಾಯಣ ಗುರು ಇವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೀತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದು. ಏನ್ರಿ ಬೇವಿನ ಮರದ್ದು ಗೊತ್ತಾಯ್ತಾ? ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದು. ಯಾಕೆಂದರೆ ಬಸವಣ್ಣವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಮನುಷ್ಯ ಧರ್ಮ ಮಾಡಬೇಕು, ಮನುಷ್ಯ ಸಮಾಜವನ್ನು ಮಾಡಬೇಕು, ಜಾತ್ಯತೀತ ಸಮಾಜವನ್ನು ಮಾಡಬೇಕು, ಜಾತಿ ಹೋಗಬೇಕು, ವರ್ಗ ಹೋಗಬೇಕು, ಮತ್ತು ಪರಸ್ಪರ ಈ ಕಂದಾಚಾರಗಳು ಮೌಢ್ಯಗಳೆಲ್ಲ ತೊಲಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಸಮಾಜದಲ್ಲಿ ಒಂದು ವೈಚಾರಿಕತೆ ಬರಬೇಕು, ವೈಜ್ಞಾನಿಕತೆ ಬರಬೇಕು. ಅದು ಎಲ್ಲರಿಗೂ ಬಂದಾಗ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ, ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ನಡೀತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭಾಳ ಸಮಯ ಆಗ್ಬಿಟ್ಟಿದೆ. 4:15 ಸಮಯ ಆಗ್ಬಿಟ್ಟಿದೆ. ನಾವಿನ್ನೂ ಊಟ ಮಾಡಿಲ್ಲ. ನೀವು ಮಾಡಿದ್ದೀರಾ ಇಲ್ಲೋ ಗೊತ್ತಿಲ್ಲ ನನಗೆ. ಊಟ ಇದೆಯಾ? ನೀವು ಎಲ್ಲ ಮಾಡಿಲ್ಲ ಅಲ್ಲ? ಬಂದಿದ್ದೀರಾ? ಅದಕ್ಕೆ ನೀವೆಲ್ಲ ಆರಾಮಾಗಿ ಕೂತಿದ್ದೀರಿ. ನಾವಿನ್ನೂ ಊಟ ಮಾಡಿಲ್ಲ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಹಾವೇರಿ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.